ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಯಾವ್ದಪ್ಪ ಅಂತ ನಿಮ್ಗೆ ಗೊತ್ತಿದೆ. ನಮ್ಮ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾದ ಬಗ್ಗೆ ನಾನು ಮಾಹಿತಿ ಕೊಡ್ಬೇಕಂತ ಬಂದಿದ್ದೀನಿ ಅಂತ ವಿನಂತಿ ಮಾಡಾಯ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಈ ವಿಡಿಯೋ ಕೊನೆ ತನಕ ನೋಡ್ರಿ. ಈ ವಿಡಿಯೋದಲ್ಲಿ ಮಾಹಿತಿ ನಾವು ಕೊಡ್ತೀನಿ. ಯಾರ್ಯಾಬ್ರು ಹೊಸಬ್ರು ಇದ್ದೀರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಗ್ಲೂರ ಬೆಲ್ ಬಟನ್ ಒತ್ತೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಈ ಸಿನಿಮಾದ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ವಿನಯ್ ರಾಜ್ಕುಮಾರ್ ನಟಿಸಿರುವ ಸಿನಿಮಾ ಸಿಟಿ ಲೈಟ್ಸ್ ಚಿತ್ರ ಯಾವಾಗ ಬಿಡುಗಡೆ ಆಗುತ್ತಂತ ನಾನು ಇದರಲ್ಲಿ ನಿಮಗೆ ಮಾಹಿತಿ ಹಂಚ್ಕೊಂತೀನಿ ಫ್ರೆಂಡ್ಸ್. ಬಿಡುಗಡೆ ದಿನಾಂಕ ಈ ಚಿತ್ರವು ಮಾರ್ಚ್ 20, 2026 ಬಿಡುಗಡೆ ಆಗಲಿದೆ ಅಂತ ಪ್ರಮುಖ ಮಾಹಿತಿ ಕೊಟ್ಟಿದ್ದಾರೆ. ಈ ನಿರ್ದೇಶನ ಖ್ಯಾತಿಯ ನಟ ನಿರ್ದೇಶಕ ನಮ್ಮ ದುನಿಯಾ ವಿಜಯ್ ಅವರು ಈ ಸಿನಿಮಾ ನಿರ್ದೇಶನ ಮಾಡಿದಾರಂತ. ಈ ವಿಡಿಯೋ ತಪ್ಪದೆ ನೋಡ್ರಿ. ನಮ್ಮ ದುನಿಯಾ ವಿಜಯ್ ಅವರು ಈ ನಿರ್ದೇಶನ ಸಿನಿಮಾ ಮಾಡಿದಾರಪ್ಪ ಅಂದ್ರೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡ್ಬೇಕಂತ ನಾವು ವಿನಂತಿ ಮಾಡ್ಕೊಂಡಾಗತ್ತೀನಿ. ಅವರು ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದ್ದಾರೆ. ನಮ್ಮ ದುನಿಯಾ ವಿಜಯ್ ಅವ್ರ ಬಗ್ಗೆ ನಾನು ಹೇಳ್ತನಲ್ಲ, ಸಿನಿಮಾ ಸಿಕ್ಕಾಪಟ್ಟೆ ಅವರು ಮಾಡಿದ್ರೆ ಎಲ್ಲ ದುನಿಯಾ ಅವೆಲ್ಲ ಸಿನಿಮಾ ಹೇಗೆ ಮಾಡಿದ್ರೆ ನಿಮ್ಗೆ ಗೊತ್ತೈತ್ರಿ. ಕಂಠೀರವ ಎಲ್ಲ ಸಿನಿಮಾ ಸೂಪರ್ ಹಿಟ್ ಆಗೈತೆ. ಅವ್ರದ್ದು ಸಿನಿಮಾ ನೋಡ್ರಿ ಅಂತ ನಾನು ಹೇಳತ್ತೀನಿ. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ, ನಮ್ಮ ವಿನಯ್ ರಾಜ್ಕುಮಾರ್ ಅವರ ದುನಿಯಾ ವಿಜಯ್ ಅವರು ಕೂಡ ಒಂದು ಸಿನಿಮಾ ಮಾಡಾಕತ್ತಾರಪ್ಪ ಅಂದ್ರ ನಂಗೆ ಹೆಮ್ಮೆ ಆಗತ್ತಂತ ನಾನು ಹೇಳಾಕತ್ತೀನಿ. ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಕಾ ವಿಜಯ್ ಅವರು ಚಿತ್ರದ ಮೂಲಕ ನಾಯಕಿಯಾಗಿ ಈ ಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅಂದ್ರ ಏನಪ್ಪ ಫ್ರೆಂಡ್ಸ್, ನಿಮ್ಗೆ ಹೇಳೋದು ಏನಪ್ಪ ಅಂದ್ರ, ನಮ್ಮ ದುನಿಯಾ ವಿಜಯ್ ಅವರ ಪುತ್ರಿ ಅಂದ್ರ ಅವರ ಮಗಳು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹಿರಿಯ ನಟಿ ಉಮಾಶ್ರೀ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಂತ ಇದ್ದಾರೆ. ನಿಮ್ಗೆ ಗೊತ್ತಲ್ಲ, ಹಳೆ ನಟಿ ಅಂದ್ರೆ ಯಾರು ಗೊತ್ತಲ್ಲ, ನಮ್ಮ ಉಮಾಶ್ರೀ ಮೇಡಮ್ ಅವರು ಈ ಪಾತ್ರದಲ್ಲಿ ನಟಿಸಿದ್ದಾರೆ. ಸಂಗೀತ ಚರಣ್ ರಾಜ್ ಈ ಚಿತ್ರಕ್ಕೆ ಸಂಗೀತ ನೀಡುತ್ತಿದ್ದಾರೆ. ನೀವು ನೋಡಿರ್ಬೋದು ಚರಣ್ ರಾಜ್ ಯಾರಂತ ನಿಮ್ಗೆ ಗೊತ್ತಿರಬಹುದು ಅಂತ ನಾನು ಹೇಳತ್ತೀನಿ. ಅವರು ಕೂಡ ಸಂಗೀತ ಇದರೊಳಗ ನೀಡ್ತಿದ್ದಾರೆ. ಈ ಕತೆ ಹಿಂದೆಲೂ ಒಂದು ವೈಭವ ಲೋಕದ ಕತೆಗೆ ಬೆಂಗಳೂರಿನಲ್ಲಿ ಬೀದಿಗಳಲ್ಲಿ ಚಿತ್ರೀಕರಣ ನಡೆಸಲಾಗಿತ್ತು. ವಿನಯ್ ರಾಜ್ಕುಮಾರ್ ಚಿತ್ರದಲ್ಲಿ ಶಿವ ಎಂಬ ಹೆಸರಿನ ಪಾತ್ರದಲ್ಲಿ ಕಾಣಿಸ್ಕೊಂತ ಇದ್ದಾರೆ ಫ್ರೆಂಡ್ಸ್.